ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಚಾಪ್ಟರ್ ನಂಬರ್ 3 ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇದನ್ನು ಪ್ರಸ್ತಾವನೆ ಅಥವಾ ಮುನ್ನುಡಿ ಅಥವಾ ಪೀಠಿಕೆ ಅಂತಲೂ ಕರಿತೀವಿ. ದ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ವಾಸ್ ದ ಫಸ್ಟ್ ಟು ಬಿಗಿನ್ ವಿತ್ ಎ ಪ್ರಿಯಾಂಬಲ್. ಮೆನಿ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ಫಾಲೋಡ್ ದಿಸ್ ಪ್ರಾಕ್ಟೀಸ್. ಅಂದರೆ ಪೀಠಿಕೆಯೊಂದಿಗೆ ಪ್ರಾರಂಭವಾದ ಮೊದಲ ಸಂವಿಧಾನ ಯಾವುದೆಂದರೆ ಅದು ಅಮೆರಿಕ ಸಂವಿಧಾನವಾಗಿದೆ. ಭಾರತ ಸೇರಿದಂತೆ ಹಲವು ದೇಶಗಳು ಈ ಪದ್ಧತಿಯನ್ನು ಅನುಸರಿಸಿದವು. ಎ ಪ್ರಿಯಾಂಬಲ್ ಈಸ್ ಅನ್ ಇಂಟ್ರೊಡಕ್ಟರಿ ಆ್ಯಂಡ್ ಎಕ್ಸ್ಪ್ರೆಷನರಿ ಸ್ಟೇಟ್ಮೆಂಟ್ ಇನ್ ಎ ಡಾಕ್ಯುಮೆಂಟ್ ದಟ್ ಎಕ್ಸ್ಪ್ಲೇನ್ಸ್ ದ ಡಾಕ್ಯುಮೆಂಟ್ಸ್ ಪರ್ಪೋಸ್ ಆ್ಯಂಡ್ ಅಂಡರ್ಲೈಯಿಂಗ್ ದಿ ಫಿಲಾಸಫಿ. ಪ್ರಸ್ತಾವನೆಯು ದಾಖಲೆಯ ಉದ್ದೇಶ ಮತ್ತು ಆಧಾರವಾಗಿರುವ ತತ್ವಶಾಸ್ತ್ರವನ್ನು ವಿವರಿಸುವ ದಾಖಲೆಯಲ್ಲಿನ ಪರಿಚಯಾತ್ಮಕ ಮತ್ತು ಅಭಿವ್ಯಕ್ತ ಹೇಳಿಕೆಯಾಗಿದ್ದಾರೆ. ಅಂದರೆ ಪ್ರಸ್ತಾವನೆ ಅಥವಾ ಮುನ್ನುಡಿ ಅಥವಾ ಪೀಠಿಕೆಯಲ್ಲಿ ಇವು ದಾಖಲೆ ಮೂಲಕ ರಚನೆಯಾಗಿದ್ದಾವೆ ಅಂತ ಇದರ ಅರ್ಥ. ದ ಸ್ಟೇಟ್ಮೆಂಟ್ ಬೈ ಎಮಿನೆಂಟ್ ಪರ್ಸನಾಲಿಟೀಸ್. ಪ್ರಸ್ತಾವನೆಯ ಬಗ್ಗೆ ಗಣ್ಯ ವ್ಯಕ್ತಿಗಳ ಹೇಳಿಕೆಗಳು. ಅಕಾರ್ಡಿಂಗ್ ಟು ಎನ್.ಎ. ಪಾಲಿಕ್ವಾಲಾ, ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ದಿ ಐಡೆಂಟಿ ಕಾರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಎನ್.ಎ. ಪಾಲಿಕ್ವಾಲ್ ಪ್ರಕಾರ ಪ್ರಸ್ತಾವನೆಯು ಸಂವಿಧಾನದ ಗುರುತಿನ ಚೀಟಿಯಾಗಿದೆ. ಅಕಾರ್ಡಿಂಗ್ ಟು ಡಾಕ್ಟರ್ ಕೆ. ಮುನ್ಷಿ, ದ ಪ್ರಿಯಾಂಬಲ್ ಈಸ್ ದಿ ಹಾರಸ್ಕೋಪ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಡಾಕ್ಟರ್ ಕೆ. ಮುನ್ಷಿಯ ಪ್ರಕಾರ ಪ್ರಸ್ತಾವನೆಯು ಸಂವಿಧಾನದ ಜಾತಕವಾಗಿದೆ. ಅಕಾರ್ಡಿಂಗ್ ಟು ಎರ್ನೆಸ್ಟ್ ಬೇಕರ್, ದ ಪ್ರಿಯಾಂಬಲ್ ಈಸ್ ದಿ ಕೀನೋಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಎರ್ನೆಸ್ಟ್ ಬೇಕರ್ ಪ್ರಕಾರ ಸಂವಿಧಾನದ ಪ್ರಮುಖ ಟಿಪ್ಪಣಿಯಾಗಿದೆ ಯಾವುದು? ಪ್ರಸ್ತಾವನೆಯು. ಅಕಾರ್ಡಿಂಗ್ ಟು ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ದ ಪ್ರಿಯಾಂಬಲ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ರೆಸ್ ವಾಟ್ ವಿ ಹ್ಯಾಡ್ ಥಾಟ್ ಆರ್ ಡ್ರೀಮ್ಡ್ ಸೋ ಲಾಂಗ್. ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರ ಪ್ರಕಾರ ನಮ್ಮ ಸಂವಿಧಾನದ ಪೀಠಿಕೆಯು ನಾವು ಇಷ್ಟು ದಿನ ಏನು ಯೋಚಿಸಿದ್ದೇನೋ ಅಥವಾ ಕನಸು ಕಂಡಿದ್ದೇನೋ ಅದನ್ನು ವ್ಯಕ್ತಪಡಿಸುತ್ತದೆ. ಇಂಗ್ರೀಡಿಯೆಂಟ್ಸ್ ಆಫ್ ದಿ ಪ್ರಿಯಾಂಬಲ್. ಪೀಠಿಕೆಯ ಅಥವಾ ಪ್ರಸ್ತಾವನೆಯ ಅಂಶಗಳು. ಇದರಲ್ಲಿ 4 ಅಂಶಗಳಿವೆ. ಅವು ಯಾವ್ಯಾವು ಅಂದರೆ, ಫಸ್ಟ್ ಒನ್, ದ ಸೋರ್ಸ್ ಆಫ್ ಅಥಾರಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇಟ್ ಡಿರೈವ್ಸ್ ಇಟ್ಸ್ ಅಥಾರಿಟಿ ಫ್ರಮ್ ದ ಪೀಪಲ್ ಆಫ್ ಇಂಡಿಯಾ. ಅಂದರೆ ಸಂವಿಧಾನದ ಅಧಿಕಾರದ ಮೂಲ. ಇದು ತನ್ನ ಅಧಿಕಾರವನ್ನು ಭಾರತದ ಜನರಿಂದ ಪಡೆಯುತ್ತದೆ. ಅಂದರೆ ಪ್ರಸ್ತಾವನೆಯು ತನ್ನ ಅಧಿಕಾರವನ್ನು ಭಾರತದ ಜನರಿಂದ ಪಡೆಯುತ್ತದೆ ಎಂದರ್ಥ. ಸೆಕೆಂಡ್ ಒನ್, ನೇಚರ್ ಆಫ್ ಇಂಡಿಯನ್ ಸ್ಟೇಟ್. ಇಟ್ ಡಿಕ್ಲೇರ್ಸ್ ಇಂಡಿಯಾ ಟು ಬಿ ಎ ಸಾವರೆನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕನ್ ಪೊಲಿಟಿ. ಭಾರತೀಯ ರಾಜ್ಯದ ಸ್ವರೂಪ. ಇದು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ರಾಜಕೀಯ ಎಂದು ಘೋಷಿಸುತ್ತದೆ. ಥರ್ಡ್ ಒನ್, ಆಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇಟ್ ಸ್ಪೆಸಿಫೈಸ್ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರಾಟರ್ನಿಟಿ ಆಸ್ ದಿ ಆಬ್ಜೆಕ್ಟಿವ್ಸ್. ಸಂವಿಧಾನದ ಉದ್ದೇಶಗಳು. ಇದು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಉದ್ದೇಶಗಳಿಗಾಗಿ ನಿರ್ದೇಶಪಡಿಸುತ್ತದೆ. ಫೋರ್ತ್ ಒನ್, ಡೇಟ್ ಆಫ್ ಅಡಾಪ್ಷನ್. ಅಂದರೆ ಪ್ರಸ್ತಾವನೆಯನ್ನು ನವೆಂಬರ್ 26, 1949 ಅಳವಡಿಸಿಕೊಂಡೆವು. ಕೀ ಟರ್ಮ್ಸ್ ಇನ್ ದಿ ಪ್ರಿಯಾಂಬಲ್. ಪೀಠಿಕೆಯಲ್ಲಿನ ಪ್ರಮುಖ ಪದಗಳು. ಫಸ್ಟ್ ಒನ್, ಸಾವರ್ನೆನ್ ಅಂದರೆ ಸಾರ್ವಭೌಮ. ಸಾವರ್ನೆನ್ ಇಂಪ್ಲೈಸ್ ಇಂಡಿಯಾ ಈಸ್ ನೈದರ್ ಎ ಡಿಪೆಂಡೆನ್ಸಿ ನಾರ್ ಎ ಡೊಮಿನಿಯನ್ ಆಫ್ ಎನಿ ಅದರ್ ನೇಷನ್ ಬಟ್ ಎನ್ ಇಂಡಿಪೆಂಡೆಂಟ್ ಸ್ಟೇಟ್. ಭಾರತವು ಬೇರೆ ಯಾವುದೇ ರಾಷ್ಟ್ರದ ಅವಲಂಬನೆ ಅಥವಾ ಪ್ರಭುತ್ವವಲ್ಲ, ಆದರೆ ಸ್ವತಂತ್ರ ರಾಜ್ಯ ಎಂದು ಸೂಚಿಸುತ್ತದೆ. The membership of the Commonwealth for India or United Nations membership does not diminish its sovereignty. ಅಂದರೆ ಕಾಮನ್ವೆಲ್ತ್ನ ಸದಸ್ಯತ್ವ ಅಥವಾ ವಿಶ್ವಸಂಸ್ಥೆಯ ಸದಸ್ಯತ್ವವು ಭಾರತಕ್ಕೆ ಸಾರ್ವಭೌಮತ್ವವನ್ನು ಕುಗ್ಗಿಸುವುದಿಲ್ಲ ಎಂದರ್ಥ. ನೆಕ್ಸ್ಟ್ ಸೆಕೆಂಡ್ ಒನ್, ಸೋಷಿಯಲಿಸ್ಟ್. The word socialist was inserted by the 42nd Amendment Act 1976. ಅಂದರೆ 42ನೇ ತಿದ್ದುಪಡಿ ಕಾಯ್ದೆ 1976 ಮೂಲಕ ಸಮಾಜವಾದಿ ಪದವನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು.
The various provisions in the Constitution existed that indicated the socialistic nature of our Constitution. Example, Directive Principles of State Policy. ನಮ್ಮ ಸಂವಿಧಾನದ ಸಮಾಜವಾದಿ ಸ್ವರೂಪವನ್ನು ಸೂಚಿಸುವ ವಿವಿಧ ನಿಬಂಧನೆಗಳು ಸಂವಿಧಾನದಲ್ಲಿ ಅಸ್ತಿತ್ವದಲ್ಲಿವೆ. ಉದಾಹರಣೆಗೆ ರಾಜನೀತಿಯ ನಿರ್ದೇಶನ ತತ್ವಗಳಲ್ಲಿ. ಅಂದರೆ ರಾಜನೀತಿಯ ನಿರ್ದೇಶನ ತತ್ವಗಳಲ್ಲಿ ಉದಾರವಾದಿ ತತ್ವಗಳು, ಸಮಾಜವಾದಿ ತತ್ವಗಳು ಮತ್ತು ಗಾಂಧಿವಾದ ತತ್ವಗಳಂತ ಕಾಣ್ತೇವೆ. 1955ರಲ್ಲಿ ಕಾಂಗ್ರೆಸ್ ಪಕ್ಷವು ಸಮಾಜವಾದವನ್ನು ಬೆಂಬಲಿಸುವ ನಿರ್ಣಯವನ್ನು ಅಂಗೀಕರಿಸಿತು. ಇಂಡಿಯನ್ ಸ್ಟೈಲ್ ಆಫ್ ಸೋಷಲಿಸಮ್ ಈಸ್ ಎ ಡೆಮೊಕ್ರೆಟಿಕ್ ಸೋಷಲಿಸಮ್ ಆಸ್ ಅಪೋಸ್ಡ್ ಟು ಕಮ್ಯುನಿಸ್ಟ್ ಸೋಷಲಿಸಮ್. ಅಂದರೆ ಭಾರತೀಯ ಸಮಾಜವಾದದ ಶೈಲಿಯು ಕಮ್ಯುನಿಸ್ಟ್ ಸಮಾಜವಾದಕ್ಕೆ ವಿರುದ್ಧವಾಗಿ ಪ್ರಜಾಸತ್ತಾತ್ಮಕ ಸಮಾಜವಾದವಾಗಿದೆ. Democratic socialism means both public and private enterprises is encouraged. ಇದರರ್ಥ ಸಾರ್ವಜನಿಕ ಮತ್ತು ಖಾಸಗಿ ಉದ್ಯಮಗಳನ್ನು ಪ್ರಜಾಸತ್ತಾತ್ಮಕ ಸಮಾಜವಾದದಲ್ಲಿ ಪ್ರೋತ್ಸಾಹಿಸಲಾಗುತ್ತದೆ. The communist socialism state decides everything under the sun concerning the distribution and usage of resources. ಸಂಪನ್ಮೂಲಗಳ ಹಂಚಿಕೆ ಮತ್ತು ಬಳಕೆಗೆ ಸಂಬಂಧಿಸಿದಂತೆ ರಾಜ್ಯವು ಸೂರ್ಯನ ಅಡಿಯಲ್ಲಿ ಅಥವಾ ಸೂರ್ಯನ ಆಧಾರವಾಗಿ ಇಟ್ಟುಕೊಂಡು ಎಲ್ಲವನ್ನು ನಿರ್ಧರಿಸುತ್ತದೆ. ಥರ್ಡ್ ಒನ್, ಸೆಕ್ಯುಲರ್. ದ ವರ್ಡ್ ಸೆಕ್ಯುಲರ್ ವಾಸ್ ಇನ್ಸರ್ಟೆಡ್ ಬೈ ದಿ 42nd Amendment Act 1976. ಜಾತ್ಯತೀತ ಎಂಬ ಪದವನ್ನು 42ನೇ ತಿದ್ದುಪಡಿ ಕಾಯ್ದೆ 1976 ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು. However, the Supreme Court said in 1974, although the secular state was not expressly mentioned in the Constitution, there can be no doubt that Constitution makers wanted to establish a secular state. ಅಂದರೆ ಸಂವಿಧಾನದಲ್ಲಿ ಜಾತ್ಯತೀತ ರಾಜ್ಯ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿಲ್ಲ. ಆದರೂ ಸಂವಿಧಾನ ತಯಾರಕರು ಜಾತ್ಯತೀತ ರಾಜ್ಯವನ್ನು ಸ್ಥಾಪಿಸಲು ಬಯಸುತ್ತಾರೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಸುಪ್ರೀಂ ಕೋರ್ಟ್ 1974ರಲ್ಲಿ ಅಭಿಪ್ರಾಯಪಟ್ಟಿತು ಅಥವಾ ಹೇಳಿತು. ದ ರೈಟ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ರಿಲಿಜನ್, ರೇಸ್, ಕ್ಯಾಸ್ಟ್ ಎಕ್ಸೆಟ್ರಾ ಆರ್ ದ ಸೆಕ್ಯುಲರ್ ಫಂಡಮೆಂಟಲ್ ಪ್ರಾವಿಷನ್ಸ್. ಅಂದರೆ ಧರ್ಮ, ಜನಾಂಗ, ಜಾತಿ ಇತ್ಯಾದಿಗಳ ಆಧಾರದ ಮೇಲೆ ತಾರತಮ್ಯದ ವಿರುದ್ಧ ಹಕ್ಕುಗಳು ಜಾತ್ಯತೀತ ಮೂಲ ನಿಬಂಧನೆಗಳಾಗಿವೆ. ಡೆಮೊಕ್ರೆಟಿಕ್ ಪ್ರಜಾಸತ್ತಾತ್ಮಕ ಅಥವಾ ಪ್ರಜಾಪ್ರಭುತ್ವ. ಡೆಮೊಕ್ರಸಿ ಬೇಸ್ಡ್ ಆನ್ ಪಾಪ್ಯುಲರ್ ಸಾವರ್ನಿಟಿ. ನಮ್ಮ ಸಂವಿಧಾನವು ಜನಪ್ರಿಯ ಸಾರ್ವಭೌಮತ್ವದ ಆಧಾರದ ಮೇಲೆ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುತ್ತದೆ. ಅವರ್ ಡೆಮೊಕ್ರಸಿ ಈಸ್ ಎನ್ ಇಂಡೈರೆಕ್ಟ್ ಡೆಮೊಕ್ರಸಿ ವೇರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಟೇಕ್ ಡಿಸಿಷನ್ ಕನ್ಸರ್ನಿಂಗ್ ದಿ ಕಂಟ್ರಿ. ನಮ್ಮ ಪ್ರಜಾಪ್ರಭುತ್ವವು ಪರೋಕ್ಷ ಪ್ರಜಾಪ್ರಭುತ್ವವಾಗಿದ್ದು ಚುನಾಯಿತ ಪ್ರತಿನಿಧಿಗಳು ದೇಶದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಚುನಾಯಿತ ಪ್ರತಿನಿಧಿಗಳು ಅಂದರೆ ಯಾರು? ದೇಶದ ಪ್ರಧಾನಮಂತ್ರಿ, ದೇಶದ ರಾಷ್ಟ್ರಪತಿ, ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯಪಾಲರು. ಹಾಗಾದರೆ ಇಂಡೈರೆಕ್ಟ್ ಡೆಮೊಕ್ರಸಿ ಅಂದರೆ ಗೊತ್ತಾಯಿತು. ಡೈರೆಕ್ಟ್ ಡೆಮೊಕ್ರಸಿ ಅಂದರೆ ಸಿಟಿಸನ್ಸ್ ಟೇಕ್ ಡಿಸಿಷನ್ಸ್ ಯೂಸಿಂಗ್ ಟೂಲ್ಸ್ ಸಚ್ ಆಸ್ ರೆಫರೆಂಡಮ್, ಪ್ಲೆಬಿಸಿಟ್, ಇನಿಷಿಯೇಟ್ ಆ್ಯಂಡ್ ರೀಕಾಲ್. ಎಕ್ಸಾಂಪಲ್ ಸ್ವಿಟ್ಜರ್ಲ್ಯಾಂಡ್. ನೇರ ಪ್ರಜಾಪ್ರಭುತ್ವ ಎಂದರೆ ಜನಾಭಿಪ್ರಾಯ ಸಂಗ್ರಹಣೆ, ಜನಮತ ಗಣನೆ, ಪ್ರಾರಂಭ ಮತ್ತು ಮರುಸ್ಥಾಪನೆ ಮುಂತಾದ ಸಾಧನಗಳನ್ನು ಬಳಸಿಕೊಂಡು ನಾಗರಿಕರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಅಂದರೆ ಇಂಡೈರೆಕ್ಟ್ ಡೆಮೊಕ್ರಸಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು ದೇಶದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಂಡರೆ, ಡೈರೆಕ್ಟ್ ಡೆಮೊಕ್ರಸಿಯಲ್ಲಿ ನಾಗರಿಕರೇ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪ್ರಸ್ತುತವಾಗಿದೆ. ಡೆಮೊಕ್ರಸಿ ಈಸ್ ಬೇಸ್ಡ್ ಆನ್ ರೆಪ್ರೆಸೆಂಟೇಟಿವ್ ಪಾರ್ಲಿಮೆಂಟರಿ ಡೆಮೊಕ್ರಸಿ ಅಂಡರ್ ವಿಚ್ ದ ಎಕ್ಸಿಕ್ಯೂಟಿವ್ ಈಸ್ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಚರ್. ನಮ್ಮ ಪ್ರಜಾಪ್ರಭುತ್ವವು ಪ್ರತಿನಿಧಿ ಸಂಸದೀಯ ಪ್ರಜಾಪ್ರಭುತ್ವವನ್ನು ಆಧರಿಸಿದೆ. ಇದರ ಅಡಿಯಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿದೆ. ದ ಟರ್ಮ್ ಡೆಮೊಕ್ರೆಟಿಕ್ ಈಸ್ ಯೂಸ್ಡ್ ಇನ್ ದಿ ಪ್ರಿಯಾಂಬಲ್ ಇನ್ ದಿ ಬ್ರಾಡರ್ ಸೆನ್ಸ್, ಎಂಬ್ರೇಸಿಂಗ್ ನಾಟ್ ಓನ್ಲಿ ಪೊಲಿಟಿಕಲ್ ಡೆಮೊಕ್ರಸಿ ಬಟ್ ಆಲ್ಸೋ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆಮೊಕ್ರಸಿ. ಪ್ರಜಾಸತ್ತಾತ್ಮಕ ಪದವನ್ನು ಪ್ರಸ್ತಾವನೆಯಲ್ಲಿ ವ್ಯಾಪಕ ಅರ್ಥದಲ್ಲಿ ಬಳಸಲಾಗಿದೆ. ಇದು ರಾಜಕೀಯ ಪ್ರಜಾಪ್ರಭುತ್ವವನ್ನು ಮಾತ್ರವಲ್ಲದೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸಹ ಒಳಗೊಂಡಿದೆ. ರಿಪಬ್ಲಿಕ್, ಗಣರಾಜ್ಯ.
ಇಂಡಿಯಾ ಈಸ್ ಎ ಡೆಮೊಕ್ರೆಟಿಕ್ ರಿಪಬ್ಲಿಕ್. ಭಾರತವು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಮೀನಿಂಗ್ ಇಟ್ಸ್ ಆಫೀಸಸ್ ಆರ್ ಓಪನ್ ಟು ಎವರಿ ಸಿಟಿಸನ್ಸ್ ಆಫ್ ಇಂಡಿಯಾ, ಅನ್ಲೈಕ್ ದಿ ಯುನೈಟೆಡ್ ಕಿಂಗ್ಡಮ್ ವೇರ್ ದ ಹೈಯೆಸ್ಟ್ ಆಫೀಸ್ ಇನ್ ದ ಕಂಟ್ರಿ ಈಸ್ ರಿಸರ್ವ್ಡ್ ಫಾರ್ ದಿ ಮೊನಾರ್ಕಿ. ಅಂದರೆ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಅರ್ಥವೇನೆಂದರೆ, ಭಾರತವು ಇಂಗ್ಲೆಂಡ್ಗಿಂತ ಭಿನ್ನವಾಗಿ ಇದರ ಕಚೇರಿಗಳು ಅಥವಾ ತನ್ನ ಕಚೇರಿಗಳು ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ತೆರೆದಿರುತ್ತವೆ. ಇಲ್ಲಿ ದೇಶದ ಅತ್ಯುನ್ನತ ಕಚೇರಿಯು ರಾಜಪ್ರಭುತ್ವಕ್ಕೆ ಕಾಯ್ದಿರಿಸಲಾಗಿದೆ. ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವಿಡಿಯೋಸಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ. ಥ್ಯಾಂಕ್ ಯು.